ನಮಸ್ಕಾರ ಬೆಂಗಳೂರು. ಇವತ್ತು ಇದು ಪಾರ್ಟ್ 2 ವಿಡಿಯೋಸು. ಹಿಂದೆ ಏನು ನೋಡ್ತಾ ಇದ್ರು, 2 ಕಿಲೋಮೀಟರ್ ಐತೆ ಗ್ಯಾಸ್ಗೆ. ಗ್ಯಾಸ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಆಟೋ ಡ್ರೈವರ್, ಸಾಮಾನ್ಯ ಪಕ್ಷಿ ಆಗಿರೋ ಆಟೋ ಡ್ರೈವರ್ಗಳು ಜಾಸ್ತಿ ಕಷ್ಟಪಡ್ತವ್ರೆ. ಇದಕ್ಕೇನು ಗೊತ್ತಾ ಮಾರ್ಗ? ಒಂದೇ ಮಾರ್ಗನೇ. ಯಾವ ಸಿ ಎಮ್ಮು ಯಾರೇ ಆಗಿರಲಿ, ರಾಜಕಾರಣಿ, ಅವರು ದುಡ್ಡಿನಲ್ಲಿ ಅವ್ರ ಹತ್ರ ಏನು ವೆಹಿಕಲ್ ಐತೋ ಅದಕ್ಕೆ ಪೆಟ್ರೋಲ್ ಹಾಕ್ಸಿದ್ರೆ ಅದು ಕಷ್ಟ ಏನಂತ ಗೊತ್ತಾಗುತ್ತೆ. ಗೌರ್ಮೆಂಟ್ ದುಡ್ಡಿನಲ್ಲಿ ಹಾಕಿಸ್ತಾರೆ, ಅದರಿಂದ ಗೊತ್ತಾಗೋಲ್ಲ ಯಾರಿಗೆ ಆಗಲಿ, ಯಾವುದೇ ರಾಜಕಾರಣಿಗೆ ಆಗಲಿ. ಅವ್ರ ಸ್ವಂತ ದುಡ್ದಿರೋ ದುಡ್ಡಿನಲ್ಲಿ ಗ್ಯಾಸ್ ಇರೋದು ಅವ್ರ ಮನೆಯಲ್ಲಿ ಇಲ್ವೇ? ಅಲ್ಲ, ಗೌರ್ಮೆಂಟ್ ಕೊಡುತ್ತೆ, ಎಲ್ಲನೂ ಗೌರ್ಮೆಂಟ್ ಕೊಡುತ್ತೆ. ಆ ಗೌರ್ಮೆಂಟ್ ಎಲ್ಲಿ ಕೊಡುತ್ತೆ ಗೊತ್ತಾ? ನೀವು ಕಟ್ಟೋ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್ ಕಟ್ತೀರಾ, ಇನ್ಕಮ್ ಟ್ಯಾಕ್ಸ್ ಕಟ್ತೀರಾ, ಎಲ್ಲ ಟ್ಯಾಕ್ಸ್ ದುಡ್ಡಿನಿಂದನೇ ಅವ್ರ ಮನೆ ನಡೆಯೋದು. ಇದು ಕಗೆ ಆಗಿರೋ ಸತ್ಯ. ಯಾಕಂದರೆ ನಿನ್ನ ದುಡ್ಡಪ್ಪ ಸಮಯ, ನಿನ್ನ ದುಡ್ಡು ಅವ್ರು ಕೊಡೋದು, ಅವ್ರ ದುಡ್ಡಲ್ಲ, ನಿನ್ನ ದುಡ್ಡು. ಅವ್ರನ್ನ ಯಾವತ್ತು ಯಾವುದೇ ರಾಜಕಾರಣಿ ಅವರು ದುಡ್ದಿರೋ ದುಡ್ಡಿನಲ್ಲಿ ಗ್ಯಾಸೇ ಆಗಿರಲಿ, ಪೆಟ್ರೋಲೇ ಆಗಿರಲಿ ಹಾಕಿಸ್ತಾರೋ ಆವಾಗ ಇಂಡಿಯಾ ಚೇಂಜ್ ಆಗುತ್ತೆ, ಅವ್ರ ಸ್ವಂತ ದುಡ್ಡಿನಲ್ಲಿ. ಯಾಕಂದರೆ ಅವನು ಸಾಮಾನ್ಯ ಪ್ರಜೆ ಅಲ್ಲ ಸಮಯ, ವಿ ಐ ಪಿ. ಏನು ಹೇಳ್ತೀನಿ ಗೊತ್ತಾ? ವಿ ಐ ಪಿ. ಅದರಿಂದ ನಾನು ಹೇಳ್ತಾ ಇರೋದೊಂದೇ, ಅವ್ರ ದುಡ್ಡಿನಲ್ಲಿ ಅವ್ರನ್ನ ಗ್ಯಾಸ್ ಹಾಕಿಸ್ಕೊ ಹೇಳ್ರಿ. ಅವ್ರ ದುಡ್ಡಿನಲ್ಲಿ ಅವ್ರ ಮನೆಗೆ ಏನು ತಗೊತಾರೋ